ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಆದವು. ಈಗ ನಮ್ಮ ಪ್ರಜಾಪ್ರಭುತ್ವ ಬಲಿಷ್ಠ ಪ್ರಜಾಪ್ರಭುತ್ವ ಎಂದು ಹೇಳಬಹುದಾಗಿದೆ. ದೇಶದ ಐಕ್ಯತೆ ಮತ್ತು ದೇಶದ ಸಮಗ್ರತೆ, ಜಾತ್ಯತೀತ ಶಕ್ತಿಗಳನ್ನು ಬೆಳೆಸಬೇಕಾಗಿದೆ, ಬಲಗೊಳಿಸಬೇಕಾಗಿದೆ. ಕಡ್ಡಾಯ ಮತದಾನ ಜಾರಿಗೆ ತರಬೇಕಾಗಿದೆ. ಸಂವಿಧಾನದ ಬದ್ಧ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಜನಸಾಮಾನ್ಯರಲ್ಲಿ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಪ್ರಜ್ಞೆ ಬೆಳೆಸಬೇಕಾಗಿದೆ. ಇದು ಸರ್ಕಾರದ ಆದ್ಯ ಕರ್ತವ್ಯ. ಹೀಗೆ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಾನು 70 ವರ್ಷಗಳ ಹಿಂದೆ ನಾನು ಒಂದು ಚಿಕ್ಕ ಮುರುಕ ಶಾಲೆಯಲ್ಲಿ, ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನನ್ನ ಅನುಭವವೇ ನನಗೆ ಶಿಕ್ಷಣ. ಒಂದು ಮುರುಕ ಶಾಲೆಯಲ್ಲಿ ನಮ್ಮ ತಂದೆ ತಾಯಿಗಳು ಶಾಲೆಗೆ ಸೇರಿಸಿದರು. ಪ್ರಥಮ ದಿನ ಆ ಶಾಲೆಯಲ್ಲಿ ಕುಂತಾಗ ಹಿಂದೂ ಸೋರ್ತಾ ಇತ್ತು, ಮುಂದೂ ಸೋರ್ತಾ ಇತ್ತು. ಯಾವುದೇ ಗಳಿಗೆಯಲ್ಲಿ ಬೀಳ್ತಕ್ಕಂಥ ಸ್ಥಿತಿಯಲ್ಲಿ ಆ ಸರ್ಕಾರ ಇತ್ತು. ಅಂತಹ ಮುರುಕ ಶಾಲೆಯಲ್ಲಿ ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದಿ 3ನೇ ಕ್ಲಾಸಿಗೆ ಹೈದರಾಬಾದ್ ನಿಜಾಮರು ಕಟ್ಟಿಸಿದ ಒಂದು ಬಿಲ್ಡಿಂಗ್ನಲ್ಲಿ, ಅದು ತಾವರಗೆರೆ ಗ್ರಾಮದಲ್ಲಿ, ಈಗಿನ ಕೊಪ್ಪಳ ಜಿಲ್ಲೆ, ಆ ಶಾಲೆಯಲ್ಲಿ ನಾನು ಓದಿದ್ದು. ನಂತರ ಹೈಸ್ಕೂಲ್ ತಾವರಗೆರೆಯಲ್ಲಿ ಆಯಿತು. ನಂತರ ಹೈಸ್ಕೂಲ್ ಮುಗಿದ ನಂತರ ನನಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನನ್ನ ತಂದೆ ತಾಯಿಗಳು ನನಗೆ ಪ್ರೋತ್ಸಾಹ ಕೊಡಲಿಲ್ಲ, ಅನುಮತಿ ಕೊಡಲಿಲ್ಲ ಹೋಗಲಿಕ್ಕೆ. ಯಾವುದೋ ಊರಲ್ಲೇ ಒಂದು ಬಿಸ್ನೆಸ್ ಮಾಡ್ಕೊಂಡಿರೋಂತ ಅವರು ಒತ್ತಡ ಹಾಕಿದರು. ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ. ಒಂದು 5-6 ದಿವಸ ನಾನು ಊಟ ಮಾಡುವುದನ್ನೇ ಬಿಟ್ಟೆ. ಆಗ ನಮ್ಮ ತಂದೆ ತಾಯಿಗಳು, ಏನಪ್ಪ ಓದಲೇಬೇಕಂತ? ಹೌದು, ನಾನು ಓದಲೇಬೇಕಂತ ಸಿಂಧನೂರಿನ ಈಗಿನ PWD ಕ್ಯಾಂಪಿನಲ್ಲಿರ್ತಕ್ಕಂಥ ಒಂದು PU ಕಾಲೇಜಿನಲ್ಲಿ ನಾನು PUC ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದೆ. ಅಲ್ಲಿ ನಾನು ವಿದ್ಯಾರ್ಥಿಯ ಚುನಾವಣಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದೆ ಮತ್ತು ಕಬಡ್ಡಿ ಟೀಮ್ ಕ್ಯಾಪ್ಟನ್ ಆಗಿ ನಾನು ಅಲ್ಲಿ ಭಾಗವಹಿಸಿದ್ದೆ. ಮುಂದೆ ನನಗೆ PUC ಮತ್ತು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಪಾಸಾಗಿ ಮುಂದೆ BA ಓದಬೇಕೆಂಬ ಒಂದು ಹವ್ಯಾಸದಿಂದ ಗಂಗಾವತಿಯ HRS ಕಾಲೇಜಿನಲ್ಲಿ ನಾನು ಒಂದು ಪ್ರವೇಶ ಪಡೆದೆ. ಅಲ್ಲಿ 3 ವರ್ಷಗಳು ಕಳೆದವು. ಅಲ್ಲಿ ಸಹಿತವಾಗಿ ನಾನು ವಿದ್ಯಾರ್ಥಿ ನಾಯಕನಾಗಿ ಕೆಲಸ ಮಾಡ್ತಿದ್ದೆ. ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ತಂದೆ ತಾಯಿಗಳು ಕಾಲೇಜ್ ಫೀಸ್ ಕಟ್ಟಲು ಹಣ ಕೊಟ್ಟಿದ್ದರು. ಆ ಹಣವನ್ನು ನಾನು ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಖರ್ಚು ಮಾಡಿಬಿಟ್ಟೆ. ಹಾಗೆ ಫೀಸ್ ಕಟ್ಟಲಿಲ್ಲ. ಆಮೇಲೆ ಪ್ರಿನ್ಸಿಪಾಲ್ರು ನನ್ನ ಕರೆದು, ಯಾಕಪ್ಪ ನೀನು ಫೀಸ್ ಕಟ್ಟಿಲ್ಲಲ್ಲ ಅಂತ. ನಾನು ನಿಜವಾದ ಒಂದು ಸತ್ಯ ಸಂಗತಿಯನ್ನು ಹೇಳಿದೆ. ನಮ್ಮ ತಂದೆ ತಾಯಿಗಳು ಫೀಸ್ ಕೊಟ್ಟಿದ್ದರು ಸರ್, ನಾನು ಎಲೆಕ್ಷನ್ದಲ್ಲಿ, ವಿದ್ಯಾರ್ಥಿ ಚುನಾವಣೆ ಎಲೆಕ್ಷನ್ದಲ್ಲಿ ಖರ್ಚು ಮಾಡ್ಕೊಂಬಿಟ್ಟಿದ್ದೀನಿ, ಈಗ ಜೋಡಿಸ್ಬೇಕಂತ. ಆಗ ಪ್ರಿನ್ಸಿಪಾಲ್ರು, ಆಯ್ತಪ್ಪ ನಿನಗೆ ಟೈಮ್ ಬಂದಾಗ ಕಟ್ಟು ಅಂತ ಒಂದು ಪರ್ಮಿಷನ್. ಯಾಕಂದರೆ ನನ್ನ ವಿದ್ಯಾರ್ಥಿ ಚುನಾವಣೆಯಲ್ಲಿ ನಮ್ಮ ಸಂಘ ಗೆದ್ದುಬಿಟ್ಟಿತ್ತು. ನಮಗೆ ಒಂದು ಸ್ವಲ್ಪ ಅಧಿಕಾರ ಬಂದಂಗೆ ಕಾಣ್ತಾ ಇತ್ತು. ಅದಕ್ಕೆ ಏನು ಮಾಡಿದ್ರು, ನೀನು ಯಾವಾಗಾರ ಕಟ್ಟಪ್ಪ ಅಂಥೇಳಿ ಅಲ್ಲೇ ಒಂದು. ಯಾಕಂದರೆ ಈ ವಿಷಯ ಯಾಕೆ ಹೇಳ್ತಂದರೆ, ರಾಜಕೀಯ ಪ್ರಜ್ಞೆ, ರಾಜಕೀಯ ಶಕ್ತಿ, ಎಲ್ಲರೂ ರಾಜಕೀಯ ಮಾಡೋಂಥ ಆಗೋದಿಲ್ಲ. ರಾಜಕೀಯ ಪ್ರಜ್ಞೆ ಬೆಳೆಸಿಕೋಬೇಕು. ರಾಜಕೀಯ ಶಕ್ತಿ ಎಲ್ಲಿ ಇರುತ್ತದೆಯೋ ಅಲ್ಲಿ ಸರ್ವಶಕ್ತಿಗಳು ಕೇಂದ್ರೀಕೃತವಾಗಿರ್ತವೆ. ಇದು ಒಂದು ವ್ಯಕ್ತಿಗೆಲ್ಲ, ಒಂದು ವ್ಯಕ್ತಿಗೆ ಸಂಬಂಧಪಡುತ್ತೆ, ಒಂದು ಸಮಾಜಕ್ಕೆ ಸಂಬಂಧಪಡುತ್ತೆ, ಒಂದು ರಾಜ್ಯಕ್ಕೆ ಸಂಬಂಧಪಡುತ್ತೆ, ಒಂದು ದೇಶಕ್ಕೆ ಸಂಬಂಧಪಡುತ್ತೆ. ಉದಾಹರಣೆ ಹೇಳಬೇಕಂದ್ರೆ, ಒಂದು ಕಾಲದಲ್ಲಿ ಅಮೇರಿಕ ಮತ್ತು ರಷ್ಯಾ 2 ಶ್ರೀಮಂತ ರಾಷ್ಟ್ರಗಳಾಗಿದ್ದವು. ಆದರೆ ರಷ್ಯಾದಲ್ಲಿ ರಾಜಕೀಯ ಕುಸಿತ ಕಂಡಾಗ, ರಾಜಕೀಯ ಅಲ್ಲಲ್ಲಕಲ್ಲಾದಾಗ ರಷ್ಯಾ ಹಿನ್ನಡೆ ಸಾಧಿಸಿತು, ಅಷ್ಟು ಪ್ರಬಲ ಉಳಿಯಲಿಲ್ಲ. ಈಗ ಭಾರತ ಪ್ರಪಂಚದಲ್ಲಿ ಶಕ್ತಿಶಾಲಿಯಾಗಿ ರಾಷ್ಟ್ರವಾಗಿ ಬೆಳಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ನಮ್ಮಲ್ಲಿ ರಾಜಕೀಯ ಪ್ರಜ್ಞೆ, ರಾಜಕೀಯ ಶಕ್ತಿ ಬೆಳೆದು ನಿಂತಿದೆ. ಆದ ಕಾರಣ ನಾನು ಈ 80ನೇ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಒಂದು ಈ ನನ್ನ ಅಭಿಪ್ರಾಯವನ್ನು ಈ ರಾಷ್ಟ್ರದ ಗಮನಕ್ಕೆ ತರಬೇಕೆಂದರೆ, ರಾಜಕೀಯ ಶಕ್ತಿ ಎಲ್ಲಿ ಇರುತ್ತದೋ ಅಲ್ಲಿ ಸರ್ವಶಕ್ತಿಗಳು ಕೇಂದ್ರೀಕೃತವಾಗಿರುತ್ತವೆ. ಆಮೇಲೆ ಯಾವ ಸಮಾಜದಲ್ಲಿ ರಾಜಕೀಯ ಶಕ್ತಿ ಇರುವುದಿಲ್ಲವೋ ಅಲ್ಲಿ ಬಡತನ,
ಹೆಚ್ಚಾಗಿ ಕಂಡುಬರುತ್ತದೆ. ಆಮೇಲೆ ಯಾವ ಅಧಿಕಾರ ಸಿಗೋದಿಲ್ಲ ರಾಜಕೀಯ ಶಕ್ತಿ ಇಲ್ಲದೆ. ಅಧಿಕಾರ ಇದ್ರಲ್ಲಿ ನಿಮಗೆಲ್ಲ ಕೆಲಸಗಳಾಗೋದು, ಬೆಳೀಲಿಕ್ಕೆ ಕಾರಣ ಆಗುತ್ತೆ. ಆಮೇಲೆ ಓದುವ ಕಾಲು ಬುದ್ಧಿ ಮುಕ್ಕಾಲು, ಇದು ನಾನು ಹೇಳುವ ಮಾತಲ್ಲ, ನಮ್ಮ ಹಿರಿಯರು ಹೇಳಿದ ನುಡಿ. ಏಕೆಂದರೆ ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ತಗೊಂಡವನು ಇವತ್ತು ಬೀದಿ ಮೇಲೆ ಓಡಾಡ್ತಿರ್ತಾನೆ. ಅದೇ ಯೂನಿವರ್ಸಿಟಿಯಲ್ಲಿ 35 ಮಾರ್ಕ್ಸ್ ತಗೊಂಡವನು ರಾಜ್ಯವನ್ನು ದೇಶವನ್ನು ಆಳುತ್ತಿದ್ದಾನೆ. ಇದನ್ನು ಕಂಪೇರ್ ಮಾಡಿ ನೋಡಿ. ಅದಕ್ಕೆ ಓದಿನ ಜೊತೆಗೆ ಸಾಮಾಜಿಕ ಪ್ರಜ್ಞೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮ ಮಕ್ಕಳನ್ನು ಈ ಸನ್ನಿವೇಶದಲ್ಲಿ ತೊಡಗಿಸಬೇಕೆಂದು ಈ ರಾಜ್ಯದ ಜನತೆಯ ಚರ್ಚೆಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.